ರಾಮಚಾರಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ. ಸಂಚಿಕೆ ಶುರುವಿನಲ್ಲಿ ರಾಜಿ ಜೊತೆಗೇನೆ ಚಾರು ಮತ್ತೆ ರಾಮಚಾರಿ ಮಾತಾಡ್ತಾ ಇರ್ತಾರೆ. ಅಲ್ಲಮ್ಮ, ನೀವು ಇವಾಗ ಸಕ್ಸೇನಾ ಅಂತಂದ್ರೆ ಅದೇ ನವದೀಪ್ ಸಕ್ಸೇನಾ ಬಗ್ಗೆನೇ ನೀವು ಮಾತಾಡ್ತಾ ಇರೋದು ಅಂತ ರಾಮಚಾರಿ ಕೇಳ್ತಿರ್ಬೇಕಾದ್ರೆ, ಹೌದು ಸರ್, ಅವನ ಬಗ್ಗೆನೇ ನಾನು ಮಾತಾಡ್ತಾ ಇರೋದು ಅಂತ. ಆಗ ರಾಜಿ ಹೇಳಿದ ತಕ್ಷಣ, ಅಲ್ಲಮ್ಮ, ಅವರೆಲ್ಲ ಯಾಕೆ ನಿಮ್ ಗಂಡನ ಸಾಯಿಸಿದ್ದಾರೆ, ಅವರೆಲ್ಲ ನಿಮ್ಮನ್ನ ಯಾಕಮ್ಮ ಸಾಯಿಸೋಕೆನೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ರಾಮಚಾರಿ ಕೇಳ್ತಿರ್ಬೇಕಾದ್ರೆ, ಅದೇನ್ ಗೊತ್ತಾ ಸರ್, ನನ್ ಗಂಡ ತುಂಬಾನೇ ಹಾನೆಸ್ಟ್ ಆಗಿ ಅವ್ರ ಕಂಪನಿಯಲ್ಲೇನೆ ಕೆಲಸ ಮಾಡ್ತಿದ್ರು. ಆದ್ರೆ ಅವರು ಸೀಕ್ರೆಟ್ ಎಲ್ಲ ನನ್ ಗಂಡನಿಗೆ ಗೊತ್ತಾಗಿದೆ ಅಂತ ನನ್ ಗಂಡನ ಅವರು ಸಾಯಿಸ್ಬಿಟ್ಟಿದ್ದಾರೆ ಅಂತ ರಾಜಿ ಕಣ್ಣೀರ್ ಹಾಕೊಂಡು ಅಳ್ತಿರ್ಬೇಕಾದ್ರೆ, ಏನಮ್ಮ ನೀವು ಮಾತಾಡ್ತಾ ಇರೋದು, ನಿಮ್ ಗಂಡನ ಸಾಯಿಸ್ಬಿಟ್ಟಿದ್ದೀರಾ, ನನ್ಗಂತೂ ಒಂದೂ ಅರ್ಥನೇ ಆಗ್ತಾ ಇಲ್ಲ, ಸ್ವಲ್ಪ ಬಿಡಿಸ್ ಹೇಳ್ತೀರಾ ಏನಾಯ್ತು ಅಂತ ರಾಮಚಾರಿ ಕೇಳ್ತಿರ್ಬೇಕಾದ್ರೆ, ಸರ್ ಅದೇನ್ ಗೊತ್ತಾ ಸರ್, ಸಕ್ಸೇನಾ ಕಂಪನಿ ಗ್ರೂಪ್ ಅಲ್ಲೇನೆ ನನ್ ಗಂಡ ಟೀಮ್ ಲೀಡರ್ ಆಗಿ ಕೆಲಸ ಮಾಡ್ತಿದ್ರು. ಆದ್ರೆ ಸಕ್ಸೇನಾ ಮಾಡ್ತಿದ್ದ ಎಲ್ಲ ಇಲ್ಲಿಗಲ್ ಆಕ್ಟಿವಿಟಿ ಕೂಡ ನನ್ ಗಂಡನಿಗೆ ಸಾಕ್ಷಿ ಸಮೇತವಾಗಿ ಸಿಕ್ಬಿಟ್ಟಿತ್ತು. ಅದು ಅಲ್ಲದೆ ಅವರು ಅದೇ ಜೈಶಂಕರ್ ವಿರುದ್ಧನೇ ಕೆಟ್ಟ ಕೆಲಸದ ಆರೋಪನೆಲ್ಲ ಅವ್ರ ತಲೆಗೆನೆ ಕಟ್ಬಿಟ್ಟು ಅವ್ರನ್ನ ಜೈಲಿಗೆ ಹಾಕ್ಬೇಕು ಅಂತ ಎಲ್ಲ ಸಾಕ್ಷಿನೂ ಕೂಡ ಕಲೆಕ್ಟ್ ಮಾಡ್ತಿದ್ದು, ಹಾಗೆ ಅವ್ರ ಬಗ್ಗೆ ಪ್ಲಾನ್ ಮಾಡ್ತಿರ್ಬೇಕಾದ್ರೆ ಇದನ್ನೆಲ್ಲ ನನ್ ಗಂಡನಿಗೆ ಗೊತ್ತಾಗಿ ಅವರು ಆಗ್ತಿದ್ದ ಅನ್ಯಾಯದ ವಿರುದ್ಧ ಮಾತಾಡಿದಕ್ಕೆ ಅಷ್ಟೇ ಸರ್, ಮುಗೀತು, ನನ್ ಗಂಡನ ಆವತ್ತೇನೆ ಅವರು ಸಾಯಿಸ್ಬಿಟ್ಟಿದ್ದಾರೆ ಸರ್. ಆದ್ರೆ ನನ್ ಗಂಡ ತುಂಬಾನೇ ಒಳ್ಳೆಯವರು ಸರ್, ಅವ್ರು ಏನನ್ನು ಕೂಡ ತಪ್ಪೇ ಮಾಡ್ಲಿಲ್ಲ, ಅವರು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು, ಹಾಗೆ ಅನ್ಯಾಯವಾಗ್ತಿದ್ದು ವಿಷಯದ ಬಗ್ಗೆನೇ ಅವರು ಧ್ವನಿ ಎತ್ತಿದಕ್ಕೆ ಆ ವಿಷಯನೇ ಹಿಡ್ಕೊಂಡು ನನ್ ಗಂಡನ್ನೇ ಅವರು ಮುಗಿಸಿ ಬಿಟ್ಟಿದ್ದಾರೆ. ನನ್ ಗಂಡ ಸಾಯೋ ಟೈಮಲ್ಲಿ ಕೊನೆಯದಾಗಿ ನನ್ಗೇನೆ ಫೋನ್ ಮಾಡ್ಬಿಟ್ಟು, ಸಾಕ್ಷಿ ಎಲ್ಲದನ್ನು ಕೂಡ ನನ್ನ ಕೈಯಲ್ಲಿದೆ, ನಾನು ಒಂದು ಸ್ಥಳದಲ್ಲಿ ಭದ್ರವಾಗಿ ಅದನ್ನ ಬಚ್ಚಿಟ್ಕೊಂಡ್ ಬಿಟ್ಟಿದ್ದೀನಿ, ಹಾಗಾಗಿ ನೀನ್ ಮಾತ್ರ ಯಾವ್ದಕ್ಕೂ ಕೂಡ ಹೆದರ್ಕೋಬೇಡ, ನೋಡು ಹೇಗಾದ್ರೂ ಮಾಡಿ ಆ ಸಾಕ್ಷಿನ ತಗೊಂಡೋಗಿ ನೀನು ಪ್ರೆಸ್ ಮೀಟ್ ಮಾಡಿ ಅದನ್ನ ಜಗತ್ತಿಗೆ ನೀನು ಗೊತ್ತಾಗೋ ತರ ಮಾಡ್ಬೇಕು ಅಂತ ನನ್ ಗಂಡ ಹೇಳಿದ್ದಾರೆ ಅಂತ ರಾಜಿ ಎಲ್ಲ ಸತ್ಯನೂ ಕೂಡ ಹೇಳಿದ ತಕ್ಷಣ ಈ ಕಡೆ ಈ ಮಾತನ್ನೆಲ್ಲ ಕೇಳಿಸ್ಕೊಂಡು ಚಾರು ಮತ್ತೆ ರಾಮಚಾರಿಗಂತೂ ತುಂಬಾನೇ ಶಾಕ್ ಆಗ್ತಾ ಇರುತ್ತೆ. ಅಂದ್ರೆ ಇವಾಗ ಜೈಶಂಕರ್ಗೆ ಅನ್ಯಾಯವಾಗ್ತಿರೋದು ಎಲ್ಲದನ್ನು ಕೂಡ ಹಾಗಾದ್ರೆ ಗಂಡನಿಗೆ ಗೊತ್ತಾಯ್ತು, ನಿಮ್ ಗಂಡನಿಗೆ ಗೊತ್ತಿತ್ತು ಅಂತ ಆಯ್ತು ಅಂತ ರಾಮಚಾರಿ ಹೇಳ್ತಿರ್ಬೇಕಾದ್ರೆ, ಹೌದು ಸರ್, ಎಲ್ಲದನ್ನು ಕೂಡ ಗೊತ್ತಿತ್ತು, ಆದ್ರೆ ನನ್ ಗಂಡನಿಗೆ ಮಾತ್ರ ಗೊತ್ತಿರೋದಲ್ಲಿ ಇವಾಗ ಆ ವಿಷಯ ನನ್ಗೂ ಕೂಡ ಗೊತ್ತಾಗಿದೆ, ನನ್ ಗಂಡ ಅದನ್ನೆಲ್ಲ ಎಲ್ಲದನ್ನು ಕೂಡ ಸ್ವಲ್ಪ ಸ್ವಲ್ಪವಾಗಿ ನನ್ಗನೆ ಹೇಳಿದ್ರು, ಹಾಗಾಗಿ ಈ ವಿಷಯ ನನಗ್ ಗೊತ್ತಾಗಿದೆ ಅಂತ ಸಕ್ಸೇನಾಗೆ ಗೊತ್ತಾಗಿ ಅವನ್ ತನ್ನ ಕಡೆ ರೌಡಿಗಳನ್ನ ಬಿಟ್ಟು ಆ ಸಾಕ್ಷಿನ ನಾನು ಕೊಡು, ಇಲ್ಲ ಅಂತಂದ್ರೆ ನಿನ್ನ ಸಾಯಿಸ್ಬಿಡ್ತೀನಿ ಅಂತ ನನ್ಗ ಅವನು ಹೆದರ್ಸ್ತಾ ಇದ್ದಾನೆ ಅಂತ. ಆಗ ರಾಜಿ ಹೇಳ್ತಿರ್ಬೇಕಾದ್ರೆ, ಈ ಕಡೆ ನೋಡಮ್ಮ, ನೀನ್ ಯಾವ್ದಕ್ಕೂ ಕೂಡ ಭಯ ಪಡುವಂತ ಅವಶ್ಯಕತೆನೇ ಇಲ್ಲ, ಇಲ್ಲಿ ನೋಡು, ಇವ್ರ ನೀನು ಯಾರು ಅಂತ ಅನ್ಕೊಂಡಿದ್ಯಾ, ಇವ್ರ ಹೆಸರು ಚಾರುಲತಾ ಅಂತ, ಇವರು ಬೇರಾರು ಅಲ್ಲ, ಜೈಶಂಕರ್ ಮಗಳು ಅಂತ ರಾಮಚಾರಿ ಹೇಳಿದ ತಕ್ಷಣ, ಹೌದು ಮೇಡಮ್, ತುಂಬಾನೇ ಖುಷಿ ಆಯ್ತು, ನೋಡಿ ಮೇಡಮ್, ಹೇಗಾದ್ರೂ ನಿಮ್ಮ ಅಪ್ಪನಿಗೆ ನ್ಯಾಯ ಕೊಡಿಸ್ಲೇಬೇಕು ಮೇಡಮ್, ಆ ಡಾಕ್ಯುಮೆಂಟ್ ಎಲ್ಲಿದೆ ಅಂತ ನನಗ್ ಗೊತ್ತು ಅಂತ. ಆಗ ರಾಜಿ ಹೇಳ್ತಿರ್ಬೇಕಾದ್ರೆ, ಹೌದು ಮೇಡಮ್, ನೀವು ಹೇಳ್ತಿರೋದು ನಿಜನಾ, ಅದು ಎಲ್ಲಿದೆ ಅಂತ ಆಗ ರಾಮಚಾರಿ ಕೇಳ್ತಿರ್ಬೇಕಾದ್ರೆ, ಯಾವ ಜಾಗದಲ್ಲಿ ನನ್ ಗಂಡನ್ ಶವನ ಬಚ್ಚಿಟ್ಟಿದ್ದಾರೋ ಅಲ್ಲೇನೆ ಇದೆ ಅಂತ ನನ್ ಗಂಡ ಅವತ್ತೇನೆ ಹೇಳಿದ್ದಾರೆ, ಹೇಗಾದ್ರೂ ಮಾಡಿ ಅದನ್ನ ನಾವು ಅಲ್ಲಿಂದ ತಗೊಂಡ್ ಬರ್ಬೇಕು, ಆದ್ರೆ ಏನ್ ಮಾಡುದು ಸರ್, ಈ ಟೈಮಲ್ಲಿ ನಾನು ಅಲ್ಲಿಗೆ ಹೋದ್ರೆ ಅವ್ರು ನನ್ನ ಪಕ್ಕ ಹಿಡ್ದಕೊಂಡ್ ಬಿಡ್ತಾರೆ, ನನ್ನ ಆಮೇಲೆ ಸಾಯಿಸಿ ಬಿಡ್ತಾರೆ ಅಂತ ರಾಜಿ ಹೇಳ್ತಿರ್ಬೇಕಾದ್ರೆ, ನೋಡಿ ಮೇಡಮ್, ನೀವು ಅಲ್ಲಿಗೆ ಹೋಗೋದ್ ಬೇಡ, ಸಮಯ ಸಂದರ್ಭನ ನೋಡ್ಕೊಂಡು ಅದನ್ನ ನಾವು ಅಲ್ಲಿಗೆ ಹೋಗೊಂಡು ಆ ಸಾಕ್ಷಿನ ತಗೋಬರೋಣ ಅಂತ ರಾಮಚಾರಿ ಹೇಳಿದ ತಕ್ಷಣ, ಆದ್ರೆ ಅಲ್ಲಿ ತನಕ ನಾನು ಎಲ್ಲಿರೋದು ಸರ್, ನಾನ್ ಎಲ್ಲಿ ಇದ್ದಿದ್ರು ಆ ಸಕ್ಸೇನ ಕಡೆಯವ್ರು ನನ್ನನ್ನ ಮುಗಿಸಿ ಬಿಡ್ತಾರೆ, ನನ್ಗಂತ ಇದ್ದಿದ್ದು ನನ್ ಗಂಡ ಮಾತ್ರ, ಇವಾಗ ನಾನು ಅವನನ್ನು ಕೂಡ ಕಳ್ಕೊಂಡ್ ಬಿಟ್ಟಿದ್ದೀನಿ, ನಾನು ಎಲ್ಲಿ ಹೋಗ್ಲಿ ಏನ್ ಮಾಡ್ಲಿ ಅಂತ ನನ್ಗಂತೂ ಒಂದನ್ನು ಗೊತ್ತಾಗ್ತಾ ಇಲ್ಲ ಅಂತ ರಾಜಿ ಮತ್ತೆ ಕಣ್ಣೀರ್ ಹಾಕ್ತಾ ಇರ್ಬೇಕಾದ್ರೆ, ನೋಡಿ ಅಮ್ಮ, ನೀವು ಏನನ್ನು ಕೂಡ ತಲೆ ಬಿಸಿ ಮಾಡ್ಕೊಳ್ಳೋದೇ ಬೇಡ, ಒಂದ್ ವೇಳೆ ನಾವೇನಾದ್ರೂ ಪೊಲೀಸರ ಹತ್ರ ಹೋದ್ರೆ ಆ ಸಕ್ಸೇನ ಮಾತ್ರ ದುಡ್ಡು ಕೊಟ್ಟು ಎಲ್ಲ ಪೊಲೀಸರನ್ನು ತನ್ನ ಕಡೆಗೆ ಎಳ್ಕೊಂಡ್ ಬಿಟ್ಟಿದ್ದಾನೆ, ಹಾಗಾಗಿ ಯಾವ ಪೊಲೀಸರು ಒಳ್ಳೆಯವರು ಯಾರು ಕೆಟ್ಟೋರು ಅಂತ ನಮ್ಗೆ ಇವಾಗ ಕನ್ಫ್ಯೂಷನ್ ಆಗ್ಬಿಡುತ್ತೆ, ಹಾಗಾಗಿ ನೀವು ಏನನ್ನು ಕೂಡ ಯೋಚನೆ ಮಾಡ್ಬೇಡಿ, ನಿಮ್ ಜೊತೆಗೆ ನಾವಿದೀವಂತ ರಾಮಚಾರಿ ಹೇಳ್ತಿರ್ಬೇಕಾದ್ರೆ, ಆಗ ಚಾರು, ನೋಡಿ ಅಮ್ಮ, ನಿಮ್ಗೆ ಇವಾಗ ನ್ಯಾಯ ಸಿಗೋ ತನಕ ನೀವು ಆರಾಮಾಗಿ ನಮ್ಮನೇಲೇನೆ ಇರ್ಬೋದು ಅಂತ ಚಾರು ಹೇಳಿದ ತಕ್ಷಣ, ಹೌದು ಮೇಡಮ್, ಚಾರು ಮೇಡಮೇ ಸರಿಯಾಗಿ ಹೇಳ್ತಿದ್ದಾರೆ, ನೀವು ನಮ್ ಜೊತೆಗೇನೆ ಬನ್ನಿ, ನಮ್ಮನೇಲೇನೆ ಇರ್ಬೋದು ಅಂತಾಗ ರಾಮಚಾರಿ ಹೇಳ್ಬಿಟ್ಟು, ಆ ಫೈಲನ್ನ ಹೇಗ್ ತಗೊಳ್ಳೋದು ಚಾರು ಮೇಡಮ್ ಅಂತ ಚಾರು ಮತ್ತೆ ರಾಮಚಾರಿ ಅಲ್ಲೇ ನಿಂತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ರೆ, ಈ ಕಡೆ ರಾಜಿ ಮಾತ್ರ ಕೋರೆ ಕಣ್ಣಿಂದ ಅವರಿಬ್ರನ್ನ ನೋಡ್ಕೊಂಡು ಸ್ಮೈಲ್ ಮಾಡ್ತಾ ಇರ್ತಾಳೆ. ಇನ್ನ ಒಂದ್ ಕಡೆ ವರುಣ್ ಮಾತ್ರ ಸಕ್ಸೇನಾ ಹತ್ರ ಬಂದ್ಕೊಂಡು, ಅಲ್ಲ ಸಾಬ್, ನೀವ್ ಹೇಳ್ದಾಗೇನೆ ಆ ರಾಜಿನ ರಾಮಚಾರಿ ಮನೆಗೇನೆ ಕಳ್ಸಿದ್ದಾಯ್ತು, ಅಲ್ಲ ಸಾಬ್, ಆ ರಾಮಚಾರಿನ ನೀವು ಆಕ್ಸಿಡೆಂಟ್ ಮಾಡಿನೇ ಮುಗಿಸ್ಬಹುದಿತ್ತಲ್ಲ, ಆದ್ರೆ ಇಷ್ಟೆಲ್ಲ ರಿಸ್ಕ್ ತಗೊಳ್ಳೋ ಅಗತ್ಯ ಇತ್ತ ಅಂತ ವರುಣ್ ಕೇಳ್ತಿರ್ಬೇಕಾದ್ರೆ, ಇಲ್ಲೇ ನೀನು ನನ್ನನ್ನ ತಪ್ಪಾಗಿ ತಿಳ್ಕೊಂಡಿರೋದು, ನೋಡು, ನಾನೊಂದ್ ಇವಾಗ ಬಡ ಪ್ಲಾನ್ ಮಾಡಿದೀನಲ್ವಾ, ಬಡ ರಿಸ್ಕ್ ನ ತಗೊಂಡಿಲ್ಲ ಅಂತಂದ್ರೆ ಈ ಪ್ಲಾನ್ ಅನ್ನ ನಾನು ಏನನ್ನು ಕೂಡ ಸಕ್ಸಸ್ ಆಗೋ ತರ ಮಾಡಕ್ಕೇನೆ ಆಗಲ್ಲ, ನಾನು ಈ ಬಡ ಪ್ಲಾನ್ ಮಾಡ್ದವಾಗ್ಲೇನೆ ಮಾತ್ರ ಮಾನ್ಯತೆ ಇದ್ದಾಳಲ್ವಾ, ಅವಳು ನನ್ನನ್ನ ಬ್ಲೈಂಡ್ ಆಗಿನೇ ಬಿಟ್ಟು ಬ್ಲೈಂಡ್ ಆಗಿನೇ ಎಲ್ಲ ಕಡೆನೂ ಸಿಗ್ನೇಚರ್ ಮಾಡಕ್ಕೆ ಸಾಧ್ಯ ಅಂತ ಸಕ್ಸೇನಾ ಹೇಳ್ತಿರ್ಬೇಕಾದ್ರೆ, ಅಂದ್ರೆ ನಿಮ್ ಮಾತಿನ ಅರ್ಥ ಏನ್ ಸಾಬ್ ಅಂತ ಆಗ ವರುಣ್ ಕೇಳ್ತಿರ್ಬೇಕಾದ್ರೆ, ಇರು ನಿನ್ಗೆ ಇವಾಗ ನಾನೊಂದು ಟ್ರೇಲರ್ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಮಾನ್ಯತೆಗೆ ಕಾಲ್ ಮಾಡ್ಬಿಡ್ತಾನೆ ಸಕ್ಸೇನಾ. ಆಗ ಏನಾದ್ರೂ ಗುಡ್ ನ್ಯೂಸ್ ಇದೆಯಾ ಅಂತ ಮಾನ್ಯತೆ ಕೇಳ್ತಿರ್ಬೇಕಾದ್ರೆ, ಈ ಸಕ್ಸೇನಾ ಬಗ್ಗೆ ನಿಮ್ಗೆ ಇನ್ನೂ ಕೂಡ ಗೊತ್ತಾಗಿಲ್ವಾ, ಗುಡ್ ನ್ಯೂಸ್ ಇಲ್ಲದೆ ಸುಮ್ನೆ ಯಾರಿಗೂ ಕೂಡ ಈ ಸಕ್ಸೇನಾ ಕಾಲ್ ಮಾಡೋದೇ ಇಲ್ಲ, ಅಂದ್ಹಾಗೆ ನೋಡಿ, ಆ ರಾಮಚಾರಿನ ನಾನೇ ಇಲ್ಲೇನೆ ಮರ್ಡರ್ ಮಾಡ್ಬಿಟ್ಟು ನಿಮ್ಗೆ ಗುಡ್ ನ್ಯೂಸ್ ಕೊಡ್ಲಾ ಅಥವಾ ನಿಮ್ ಮುಂದೆನೆ ಕರ್ಕೊಬಂದು
ಲೈವ್ ಆಗಿನೇ ಅವನ್ನ ಮರ್ಡರ್ ಮಾಡ್ಲಾ ಅಂತ ಸಕ್ಸೇನಾ ಕೇಳಿದ ತಕ್ಷಣ ಈ ಮಾತನ್ನ ಕೇಳಿಸ್ಕೊಂಡು ಮಾನ್ಯತೆಗಂತೂ ತುಂಬಾನೇ ಖುಷಿಯಾಗಿ ಫೋನನ್ನ ಆಗ ಲೌಡ್ ಸ್ಪೀಕರ್ಗೆ ಹಾಕ್ಬಿಟ್ಟು, ಪ್ಲೀಸ್ ಸಕ್ಸೇನಾಜಿ ಇನ್ನೂ ಒಂದ್ಸರಿ ಆ ಮಾತನ್ನ ರಿಪೀಟ್ ಮಾಡ್ತೀರಾ ಅಂತ ಮಾನ್ಯತೆ ಕೇಳ್ತಿರ್ಬೇಕಾದ್ರೆ, ಅದೇ ಮಾನ್ಯತಾಜಿ ಏನ್ ಗೊತ್ತಾ, ಆ ರಾಮಾಚಾರಿನ ನಾನೇ ಮುಗಿಸ್ಬಿಟ್ಟು ನಿಮ್ಗೆ ಗುಡ್ ನ್ಯೂಸ್ ಕೊಡ್ಲಾ ಅಥವಾ ನಿಮ್ ಮುಂದೆನೆ ಕರ್ಕೊಬಂದು ಲೈವ್ ಆಗಿ ಸಾಯಿಸ್ಬಿಡ್ಲಾ ಅಂತ. ಹಾಗೆ ಸಕ್ಸೇನಾ ಕೇಳ್ತಿರ್ಬೇಕಾದ್ರೆ, ನೋಡಿ ಆ ರಾಮಾಚಾರಿ ಮೇಲೆ ನನ್ಗೆ ಸಾಯಿಸುವಷ್ಟು ಕೋಪ ಇದೆ, ಅವನನ್ನ ಹಾಗಾಗಿ ನಾನೇನೆ ಅವನ್ನ ಚುಚ್ಚಿ ಸಾಯಿಸ್ಬೇಕು, ಇದೇ ಅವನ್ ನನ್ನ ಪರಮ ಶತ್ರು ಅಲ್ವಾ, ಹಾಗಾಗಿ ಇದೇ ನನ್ನ ಕನಸು ಅಂತ ಮಾನ್ಯತೆ ಹೇಳ್ತಿರ್ಬೇಕಾದ್ರೆ, ಇಲ್ಲ ಯಾವುದೇ ಕಾರಣಕ್ಕೂ ಆ ರಾಮಾಚಾರಿ ನನ್ ಕೈಯಿಂದನೇ ಸಾಯ್ಬೇಕು, ಅವನ್ ಎದೆಗೆನೆ ನಾನೇನೆ ಚಾಕು ಹಾಕ್ಬೇಕು ಅಂತ ರುಕ್ಕು ಹೇಳ್ತಿರ್ಬೇಕಾದ್ರೆ, ಕೇಳಿಸ್ಕೊಂಡ್ರಲ್ವಾ ರುಕ್ಕು ಮಾತು, ನನ್ನ ಮತ್ತೆ ರುಕ್ಕು ಇಬ್ರು ಕನ್ಸುನು ಒಂದೇ ಅಂತಂದ್ರ ಮೇಲೆ ಅವನ್ನ ಸಾಯಿಸೋದು ನಾವಿಬ್ರೇನೆ ಅಂತ ಮಾನ್ಯತೆ ಹೇಳ್ತಿರ್ಬೇಕಾದ್ರೆ, ಸರಿ ಆಯ್ತು ಹಾಗಾದ್ರೆ ಅವನ್ನ ಸಾಯಿಸೋಕೆ ನೀವಿಬ್ರು ರೆಡಿ ಆಗಿರಿ, ಮುಂದಿನದ್ದ ನಾನ್ ನೋಡ್ಕೊಂತೀನಿ ಅಂತ ಹೇಳ್ಬಿಟ್ಟು ಹಾಗೆ ಫೋನನ್ನ ಕಟ್ ಮಾಡ್ಬಿಡ್ತಾನೆ ಸಕ್ಸೇನಾ. ಇನ್ನ ಒಂದ್ ಕಡೆ ರಾಮಾಚಾರಿ ಮತ್ತೆ ಚಾರು ಮಾತ್ರ ರಾಜಿನ ಮನೆ ಹತ್ರ ಕರ್ಕೊಂಡು ಬರ್ತಾ ಇರ್ತಾರೆ. ಇದನ್ನ ನೋಡ್ಕೊಂಡು ಮುರಾರಿಗಂತೂ ತುಂಬಾನೇ ಶಾಕ್ ಇಂದ ಹಾಗೆ ನೋಡ್ಕೊಂಡು ನಿಂತ್ಕೊಂಡಿರ್ತಾನೆ. ಅಲ್ಲ ಕಣೋ ಮುರಾರಿ, ಏನು ಅಷ್ಟೊಂದು ಗಾಬ್ರಿಂದ ನೋಡ್ತಾ ಇದೆಯಲ್ಲ, ಯಾಕೆ ಏನಾಯ್ತು ಅಂತ ಅಜ್ಜಿ ಬಂದು ಕೇಳ್ಬಿಡ್ತಾರೆ. ಅಲ್ಲ ಅಜ್ಜಿ, ಹೋಗುವಾಗ ರಾಮಾಚಾರಿ ಮತ್ತೆ ಚಾರು ಅದ್ಗೆ ಇಬ್ರೇನೆ ಹೋದ್ರು, ಆದ್ರೆ ಇವಾಗ ಬರುವಾಗ 3 ಜನ ಬರ್ತಿದಾರಲ್ಲ ಅಂತ ಮುರಾರಿ ಕೇಳ್ತಿರ್ಬೇಕಾದ್ರೆ, ಏಯ್ ಪೆದ್ದ ನಿನಗ್ ಗೊತ್ತಿಲ್ವೇನೋ, ಚಾರು ಇವಾಗ ಬಸ್ರಿ ಅಂತ ಗೊತ್ತಿಲ್ವಾ ನಿಂಗೆ ಅಂತ ಅಜ್ಜಿ ಕೇಳ್ತಿರ್ಬೇಕಾದ್ರೆ, ಅಜ್ಜಿ ನನಗದು ಗೊತ್ತು, ಆದ್ರೆ ಅಲ್ಲಿ ನೋಡಿ ಅಂತ ಮುರಾರಿ ಹೇಳಿದ ತಕ್ಷಣ ಅಜ್ಜಿನೂ ಕೂಡ ಬರ್ತಾ ಇರೋರನ್ನ ನೋಡ್ಕೊಂಡು ಶಾಕ್ ಆಗ್ಬಿಡ್ತಾರೆ. ಆಗ ಮುರಾರಿ, ಎಲ್ಲಪ್ಪ ರಾಮಾಚಾರಿ ಯಾರಪ್ಪ ಇದು ಅಂತ ಕೇಳಿದ ತಕ್ಷಣ, ಅದ ಇವರಿಗೆ ಪಾಪ ಆ ನವದೀಪ್ ಸಕ್ಸೇನಾ ಕಡೆಯವರು ತುಂಬಾನೇ ಕೊಲೆ ಬೆದರಿಕೆ ಎಲ್ಲ ಹಾಕ್ತಿದ್ರು, ಅವತ್ತು ಏನಾಯ್ತು ಅಂತ ಹೇಳ್ಬಿಟ್ಟು ಆಗಿರೋ ಇನ್ಸಿಡೆಂಟ್ ಎಲ್ಲದನ್ನು ಕೂಡ ಅಜ್ಜಿ ಮತ್ತೆ ಮುರಾರಿಗೆ ಹೇಳಿದ ತಕ್ಷಣ, ಹೌದಾ ಪಾಪ ಎಂತ ಕೆಟ್ಟು ಜನ ನೋಡು, ಪಾಪ ಇವಳು ನೋಡಿದ್ರೆ ತುಂಬಾನೇ ಅಯ್ಯೋ ಅಂತ ಅನಿಸ್ತಾ ಇದೆ, ಬಾರಮ್ಮ ಚಾರು ಬೇಗ ಇವಳನ್ನ ಕರ್ಕೊಂಡು ಒಳಗಡೆ ನಡಿಯಮ್ಮ, ಇವಳಿಗೆ ನಂದೇ ಒಂದು ಸೀರೆ ಕೊಡ್ತೀನಿ ಅಂತ ಹೇಳ್ಕೊಂಡು ಅಜ್ಜಿ ಹಾಗೆ ಚಾರು ರಾಜಿನ ಕರ್ಕೊಂಡು ಮನೆ ಒಳಗಡೆ ಹೋಗ್ತಾ ಇದ್ರೆ, ಈ ಕಡೆ ಹೋಗ್ತಿರುವ ರಾಮಾಚಾರಿನ ಸೈಡಿಗೆ ಬರ್ತಾನೆ ಮುರಾರಿ. ಅಲ್ಲ ಕಣೋ ರಾಮಾಚಾರಿ, ನಿನ್ಗೇನಾದ್ರೂ ಬುದ್ಧಿಗಿದ್ದಿ ಇದೆಯಾ ನೋಡು, ನಮ್ದೇ ಸಮಸ್ಯೆನೀಗ ಹಾಸಿ ಹೊತ್ಕೊಳ್ಳುವಷ್ಟು ನಮ್ಗೆ ಜಾಸ್ತಿ ಆಗಿದೆ, ಹೋಗಿ ನಿನ್ಗೆ ಇಂಥ ಟೈಮದಲ್ಲೂ ಕೂಡ ಈ ಪರೋಪಕಾರ ಬುದ್ಧಿ ಬೇಕಾ ಅಂತ ಆಗ ಮುರಾರಿ ಕೇಳ್ತಿರ್ಬೇಕಾದ್ರೆ, ನಾನೇನೋ ಮಾಡಿದೀನಿ ನೋಡು, ನಾವ್ ಎಲ್ಲರೂ ಕೂಡ ಹೇಳ್ತಾರಲ್ವಾ, ನಾವು ಒಬ್ರಿಗೆ ಸಹಾಯ ಮಾಡದಿದ್ರೆ ಆ ದೇವ್ರು ನಮ್ಗೆ ಸಹಾಯ ಮಾಡ್ತಾನಂತ, ಅದು ಅಲ್ದೆ ಪಾಪ ಕಷ್ಟದಲ್ಲಿ ಇದ್ರು ಕಣೋ, ಅದು ಅಲ್ದೆ ಒಂಟಿ ಹೆಂಗಸು ಬೇರೆ, ಹಾಗಾಗಿ ಬಿಟ್ಟು ಬರಕ್ಕೆ ಮನ್ಸೇ ಆಗ್ಲಿಲ್ಲ ಅಂತ ರಾಮಾಚಾರಿ ಹೇಳ್ತಿರ್ಬೇಕಾದ್ರೆ, ದಡ್ಡ ಇಲ್ಲೇ ನೀನು ಬುದ್ಧಿ ಕಲಿಬೇಕಾಗಿರೋದು, ಅಲ್ಲ ಕಣೋ, ಒಂದ್ ವೇಳೆ ಬಂದಿರೋರು ಏನಾದ್ರು ಮಾನ್ಯತಾ ಅಥವಾ ಸಕ್ಸೇನಾ ಕಡೆಯವರಾದ್ರೆ ಏನೋ ಮಾಡೋದು ಅಂತ ಆಗ ಮುರಾರಿ ಹೇಳ್ತಿರ್ಬೇಕಾದ್ರೆ, ಫಸ್ಟ್ ಈ ಅನುಮಾನದಿಂದ ಎಲ್ಲದನ್ನು ನೋಡೋದನ್ನ ನಿಲ್ಸೋ, ಕಾಮಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅಂತೆ, ಅದು ಅಲ್ದೆ ನಮ್ಗೂ ಕೂಡ ಇವರಿಂದ ಸಹಾಯ ಆಗುತ್ತೆ ಕಣೋ, ಇವ್ರ ಗಂಡ ಸಕ್ಸೇನಾ ಕಂಪನಿಯಲ್ಲೇ ಕೆಲಸ ಮಾಡ್ತಿದ್ರು ಅಂತ, ಅವ್ರದ್ದು ಸೀಕ್ರೆಟ್ ಎಲ್ಲ ಇವ್ರಿಗೆ ಗೊತ್ತಾಗಿದೆ ಅಂತ, ಇವ್ರ ಗಂಡನೇ ಸಾಯಿಸ್ಬಿಟ್ಟಿದಾರಂತೆ, ಹಾಗಾಗಿ ಗಂಡನ ಹತ್ರ ಇರುವ ಒಂದಷ್ಟು ಡಾಕ್ಯುಮೆಂಟ್ ಕೂಡ ಅದ್ ಎಲ್ಲಿ ಬಚ್ಚಿಟ್ಟಿದಾರಂತೆ ಇವ್ರಿಗೆ ಗೊತ್ತಂತೆ, ಸಮಯ ಸಂದರ್ಭನ ನೋಡ್ಕೊಂಡು ನಾವು ಅದನ್ನ ತಗೊಬಂದ್ಬಿಟ್ರೆ ಅದಾದ ನಂತರ ನಾವು ಮಾವನ್ನ ಜೈಲಿಂದ ಬಿಡ್ಸಕ್ಕೆ ನಮ್ಗೂನು ಸುಲಭ ಆಗುತ್ತಲ್ವೇನೋ ಅಂತ ರಾಮಾಚಾರಿ ಹೇಳ್ತಿರ್ಬೇಕಾದ್ರೆ, ನೋಡು ನೀನು ಎಲ್ಲರನ್ನೂ ಕೂಡ ನಂಬ್ತಿಯಲ್ವಾ, ಇದೇ ಒಳ್ಳೆತನ ಇದೆ ನೋಡು, ಇದೇ ನಿನ್ಗೆ ಮುಳುವಾಗ್ತಾ ಇರೋದು, ಜಾಸ್ತಿ ಆದ್ರೆ ಅಮೃತನು ಕೂಡ ವಿಷ ಅಂತೆ, ಇದು ನಿನ್ ಯಾವತ್ತು ಅರ್ಥ ಮಾಡ್ಕೊಂತೀಯೋ ಏನೋ ಅಂತ ಮುರಾರಿ ಮತ್ತೆ ರಾಮಾಚಾರಿಗೆ ಬೈದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಇನ್ನ ಒಂದ್ ಕಡೆ ಪುರುಷೋತ್ತಮ್ ಅನ್ನೋರು ಸಕ್ಸೇನಾನ ಮೀಟ್ ಮಾಡಕಂತ ಬಂದಿರ್ತಾರೆ. ಹೇಳಿ ಸಕ್ಸೇನಾಜಿ, ಅದೇನೋ ನನ್ನ ಹತ್ರ ಎಮರ್ಜೆನ್ಸಿಯಾಗಿ ಮಾತಾಡ್ಬೇಕು ಅಂತ ಕರ್ಸಿದ್ರಲ್ಲ, ಏನು ಅಂತ ಪುರುಷೋತ್ತಮ್ ಬಂದ್ಕೊಂಡು ಕೇಳಿದ ತಕ್ಷಣ, ನೋಡಿ ಆ ರಾಮಾಚಾರಿ ಕಥೆನ ಮುಗಿಸ್ಬೇಕು ಅಂತಾನೆ ನಾನು ನನ್ನ ಹತ್ರ ಇರೋ ಒಂದು ಅಸ್ತ್ರನ, ರಾಜಿ ಅನ್ನೋ ಅಸ್ತ್ರನ ನಾನು ರಾಮಾಚಾರಿ ಮನೆಗೆನೆ ಸೇಫ್ ಆಗಿ ಸೇರ್ಸಿದ್ದೀನಿ, ಹಾಗಾಗಿ ಅವಳು ಅಲ್ಲಿಗೆ ಹೋಗ್ಬಿಟ್ಟು ನನ್ನ ಬಗ್ಗೆ ಎಲ್ಲದನ್ನು ಕೂಡ ಹೇಳಿರ್ತಾಳೆ, ಅದಾದ ನಂತರ ನಿಮ್ಗೆ ಆ ರಾಮಾಚಾರಿ ಕಡೆಯಿಂದ ಯಾವಾಗ ಬೇಕಾದ್ರೂ ಕೂಡ ಕಾಲ್ ಬರ್ಬೋದು ಅಂತ ಸಕ್ಸೇನಾ ಹೇಳ್ತಾ ಇರ್ಬೇಕಾದ್ರೆ, ಆಗ ಅದೇ ಟೈಮ್ಗೆ ಸರಿಗೆ ರಾಮಾಚಾರಿ ಪುರುಷೋತ್ತಮ್ ಕಾಲ್ ಮಾಡ್ಬಿಡ್ತಾನೆ. ಅದನ್ನ ನೋಡ್ಕೊಂಡು, ನೋಡಿ ನೀವು ಹೇಳಿರೋದು ಸತ್ಯ, ರಾಮಾಚಾರಿನೇ ಫೋನ್ ಮಾಡ್ತಿದ್ದಾನೆ ಅಂತ ಪುರುಷೋತ್ತಮ ಹೇಳ್ತಿರ್ಬೇಕಾದ್ರೆ, ಮಾತಾಡಿ ನಿಮ್ಮ ಹತ್ರ ಅವನು ಎಲ್ಲ ಇನ್ಫಾರ್ಮೇಶನ್ ಅನ್ನು ಕೂಡ ಕೇಳ್ತಾನೆ, ಅದಕ್ಕೆಲ್ಲ ನೀವು ಕರೆಕ್ಟ್ ಆಗಿನೇ ಆನ್ಸರ್ ಕೊಡ್ಬೇಕು ಅಂತ ಸಕ್ಸೇನಾ ಹೇಳಿದ ತಕ್ಷಣ ಈ ಕಡೆ ಪುರುಷೋತ್ತಮ ಕಾಲ್ ಅನ್ನು ರಿಸೀವ್ ಮಾಡ್ಬಿಟ್ಟು, ಹೇಳಿ ರಾಮಾಚಾರಿ, ಅವ್ರ ಗಂಡನೇ ಅವ್ರ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರಂತೆ, ಹಾಗಾಗಿ ಅಲ್ಲಿ ಕೆಲಸ ಮಾಡ್ತಿರುವವರ ವರ್ಕರ್ಸ್ ಡೀಟೇಲ್ ಎಲ್ಲ ನನ್ಗೆ ಬೇಕಾಗಿತ್ತು ಅಂತ ಹೇಳಿದ ತಕ್ಷಣ, ಹೌದಾ ಅವ್ರ ಗಂಡನ ಹೆಸರು ಏನಂತ ಹೇಳಿದ್ರಿ ಅಂತ ಆಗ ಪುರುಷೋತ್ತಮ್ ಕೇಳಿದ ತಕ್ಷಣ, ಅವ್ರ ಗಂಡನ ಹೆಸರು ಪ್ರದೀಪ್ ಅಂತೆ, ಆ ಸಕ್ಸೇನಾ ಕೊಲೆ ಮಾಡಿಸಿದಾನೆ ಅಂತ ಆಗ ರಾಮಾಚಾರಿ ಹೇಳಿದ ತಕ್ಷಣ, ಅಲ್ಲ ಆ ಲೋಫರ್ ಸಕ್ಸೇನಾ ಇಂಥ ಕೆಲ್ಸನೆಲ್ಲ ಮಾಡ್ಬಿಡ್ತಾನ, ಅವ್ನು ಎಂತ ಕೆಟ್ಟ ಮನುಷ್ಯ ಅವನು, ಹೌದು ನಾನು ಹೆಸರು ಕೇಳಿದ್ದೆ, ಆ ಪ್ರಶಾಂತ್ ಅನ್ನೋರು ಟೀಮ್ ಲೀಡರ್ ಆಗಿ ಕೆಲಸ ಮಾಡ್ತಿದ್ರಂತೆ, ತುಂಬಾನೇ ಹಾನೆಸ್ಟ್ ಆಗಿ ಕೆಲಸ ಮಾಡ್ತಿದ್ರಂತೆ, ಆದ್ರೆ ಕೊಲೆ ಮಾಡಿರೋ ವಿಷಯ ಮಾತ್ರ ನೀವು ಹೇಳಿದ ಮೇಲೆನೆ ನನ್ಗೆ ಗೊತ್ತಾಗಿರೋದು ಅಂತ ಪುರುಷೋತ್ತಮ್ ಹೇಳಿದ ತಕ್ಷಣ, ನೋಡಿ ಸರ್ ಅಷ್ಟೇ ಅಲ್ಲ ಸರ್, ಅವ್ರ ಹೆಂಡತಿ ಇವಾಗ ನಮ್ಮ ಎಲ್ಲ ವಿಷಯನೂ ಕೂಡ ನಮ್ಮ ಹತ್ರ ಹೇಳ್ಬಿಟ್ಟಿದ್ದಾರೆ, ಅವ್ರ ಗಂಡನಿಗೆ ಗೊತ್ತಿರೋ ಎಲ್ಲ ಇನ್ಫಾರ್ಮೇಶನ್
ವಿಷಯವನ್ನು ಒಂದು ಹಾರ್ಡ್ ಡಿಸ್ಕಲ್ಲಿ ಹಾಕಿ ಬಚ್ಚಿಟ್ಟು ಬಿಟ್ಟಿದಾರಂತೆ. ಹಾಗಾಗಿ ನಾವು ಆದಷ್ಟು ಬೇಗನೆ ಆ ವಿಷಯನೆಲ್ಲ ಆ ಡೀಟೇಲ್ ಹಾರ್ಡ್ ಡಿಸ್ಕ್ನೆಲ್ಲ ಕಲೆಕ್ಟ್ ಮಾಡ್ಕೋಬೇಕು ಅಂತ ರಾಮಾಚಾರಿ ಹೇಳ್ತಿರ್ಬೇಕಾದ್ರೆ, ನೋಡಿ ರಾಮಾಚಾರಿ, ಇನ್ನು ನೀವು ತಡ ಮಾಡ್ಬೇಡಿ, ಆದಷ್ಟು ಬೇಗನೆ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡ್ಬಿಡಿ. ಒಂದು ಪ್ರೆಸ್ ಮೀಟನ್ನೆಲ್ಲ ಅರೇಂಜ್ ಮಾಡ್ಬಿಟ್ಟು ನಾವು ಆ ಸಕ್ಸೇನ ಬಂಡವಾಳನೆಲ್ಲ ಬಯಲ್ ಮಾಡ್ಬಿಡೋಣ ಅಂತ ಪುರುಷೋತ್ತಮ ಹೇಳ್ತಾ ಇರ್ಬೇಕಾದ್ರೆ, ಸರಿ ಆಯ್ತು ಸರ್, ಹಾಗಾದ್ರೆ ನೀವು ಹೇಳ್ದಾಗೇನೆ ಮಾಡೋಣ ಅಂತ ರಾಮಾಚಾರಿ ಹೇಳ್ತಾನೆ. ಅಂದಾಗೆ ಇನ್ನ ಒಂದ್ ಮಾತು ರಾಮಾಚಾರಿ, ಯಾವ್ದೇ ಕಾರಣಕ್ಕೂ ಆ ಎವಿಡೆನ್ಸ್ ಇದಾರ ನೋಡಿ, ನಿಮ್ಮನೆಗೆ ಬಂದಿದಾರಲ್ಲ ಆ ಹೆಂಗ್ಸು, ಅವ್ರನ್ನ ಎಲ್ಲೂ ಕೂಡ ಹೊರಗಡೆ ಹೋಗಕ್ಕೇನೆ ಬಿಡ್ಬೇಡಿ. ಆ ಸಕ್ಸೇನ ಕಡೆಯವರು ಏನ್ ಬೇಕಾದ್ರೂ ಮಾಡ್ಬೋದು, 1-2 ದಿನ ಅವ್ರನ್ನ ಸೇಫ್ ಆಗಿನೇ ನೋಡ್ಕೊಳ್ಳಿ, ಮಿಕ್ಕಿದೆಲ್ಲ ನಾನ್ ನೋಡ್ತೀನಿ ಅಂತ ಹೇಳ್ಬಿಟ್ಟು ಪುರುಷೋತ್ತಮ ಕಾಲನ್ನ ಕಟ್ ಮಾಡಿದ ತಕ್ಷಣ, ಬೇಕು ಫಾರ್ ರಾಮಾಚಾರಿ ನಾನ್ ಕಳ್ಸಿರೋ ಬಗ್ಗೆ ನನ್ನ ಹತ್ರನೇ ಡೀಟೇಲ್ ಕೇಳ್ತಾನೆ ಅಂತ ಸಕ್ಸೇನ ಜೋರಾಗಿ ನಗ್ತಾ ಇರ್ತಾನೆ. ಇನ್ನ ಒಂದ್ ಕಡೆ ರಾಜಿ ಮತ್ತೆ ಹಾಗೆ ಚಾರು ಊಟ ಮಾಡ್ಕೊಂಡು ಅಡ್ಗೆ ಮನೆಯಿಂದ ಹೊರಗಡೆ ಬರ್ತಾ ಇರ್ಬೇಕಾದ್ರೆ, ಆಗ ಅಜ್ಜಿ ಊಟ ಮಾಡ್ದೇನಮ್ಮ ಅಂತ ರಾಜಿನ ಕೇಳ್ಬಿಡ್ತಾರೆ. ಹ್ಞೂ ಅಜ್ಜಿ ಮಾಡ್ದೆ, ಎಷ್ಟೋ ದಿನ ಆದ ನಂತರ ನಾನಿವತ್ತು ಹೊಟ್ಟೆ ತುಂಬಾನೇ ಊಟ ಮಾಡ್ದೆ. ನನ್ ಗಂಡ ಸತ್ತೋದ್ಮೇಲೆ ನನ್ಗೆ ಊಟ ನಿದ್ರೆ ಏನನ್ನು ಕೂಡ ಬೇಡವಾಗಿತ್ತು. ಆದ್ರೆ ಏನ್ ಮಾಡೋದು ಅಜ್ಜಿ, ನಾನು ನನ್ ಗಂಡ ಹೋದವಾಗ್ಲೇನೆ ಅವನ ಜೊತೆಗೇನೆ ನಾನು ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಯಾವ್ದೇ ಕಾರಣಕ್ಕೂ ಸತ್ಯ ಗೊತ್ತಾಗ್ದೆ ನನ್ ಗಂಡನ್ನ ಸಾಯಿಸಿರೋ ಪಾಪಿಗಳಿಗೆ ಶಿಕ್ಷೆ ಕೊಡಿಸ್ದೆ ನಾನ್ ಹೋಗ್ಬಾರ್ದು ಅಂತ ನಾನು ಇನ್ನ ಜೀವನ ಅಂಗೈಯಲ್ಲಿ ಹಿಡ್ಕೊಂಡು ನಾನಿನ್ನ ಬದುಕಿದೀನಿ ಅಂತ ಆಗ ರಾಜಿ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಬಿಡ್ತು ಅಮ್ಮ, ಸಾಕು, ಸಾಯೋ ಮಾತಲ್ಲೇ ಇವಾಗ ಯಾಕೆ ಆಡ್ತೀಯಾ ಅಂತ ಹೇಳ್ಬಿಟ್ಟು ಹಾಗೆ ರಾಜಿನ ಸಮಾಧಾನ ಮಾಡ್ತಾರೆ ಅಜ್ಜಿ. ಆಗ ಅದೇ ಟೈಮ್ಗೆ ಸರಿಯಾಗಿ ರಾಮಾಚಾರಿ ಅಲ್ಲಿಗೆ ಬಂದ್ಬಿಡ್ತಾನೆ. ಚಾರು ಮಾತ್ರ, ಅಲ್ಲ ರಾಮಾಚಾರಿ, ಯಾಕೆ ಅಷ್ಟೊಂದು ಈ ತರ ನೋಡ್ತಾ ಇದೆಯಲ್ಲ, ಯಾಕೆ, ಏನಾಯ್ತು ಅಂತ ಚಾರು ಕೇಳ್ತಿರ್ಬೇಕಾದ್ರೆ, ಏನಿಲ್ಲ, ನನ್ಗೆ ಎಲ್ಲ ಸತ್ಯನೂ ಗೊತ್ತಾಯ್ತು, ಇವ್ರ ಬಗ್ಗೆ ನಾನು ಎಲ್ಲ ಇನ್ಫಾರ್ಮೇಶನ್ ಕೂಡ ತಿಳ್ಕೊಂಡ್ಬಿಟ್ಟಿದೀನಿ ಅಂತ ರಾಜಿ ಹತ್ರ ಬಂದು ರಾಮಾಚಾರಿ ಹೇಳಿದ ತಕ್ಷಣ, ಈ ಕಡೆ ರಾಜಿ ಅಂತೂ ತುಂಬಾನೇ ಗಾಬರಿಯಾಗಿ ರಾಮಾಚಾರಿ ಮುಖ ನೋಡ್ತಿರ್ಬೇಕಾದ್ರೆ, ಅದು ಏನಿಲ್ಲ, ಮುರಾರಿ ಅಂತವ್ರಿಗೆ ಯಾವತ್ತಿದ್ರು ಎಲ್ಲದ್ರಲ್ಲೂ ಅನುಮಾನ ಹುಡುಕೋ ಅಭ್ಯಾಸ ಅಲ್ವಾ, ಹಾಗಾಗಿ ಇವ್ರ ಬಗ್ಗೆ ಇನ್ಫಾರ್ಮೇಶನ್ ಇರ್ಲಿ ಅಂತ ನಮ್ಮ ಇನ್ಫಾರ್ಮರ್ ಹತ್ರ ಕೇಳಿದೀನಿ, ಹಾಗಾಗಿ ಹೇಳ್ದೆ ಅಂತ ರಾಮಾಚಾರಿ ಹೇಳಿದ ತಕ್ಷಣ, ಅಯ್ಯೋ ಪರವಾಗಿಲ್ಲ ಸರ್, ನಾನು ಯಾರು ಏನು ಅಂತ ಗೊತ್ತಿಲ್ದೇನೆ ನಿಮ್ಮನೆ ಕರ್ಕೊಬಂದು ನನ್ನನ್ನು ಇಟ್ಕೊಂಡಿದ್ದೀರಲ್ಲ, ನೀವು ಅಷ್ಟು ನನ್ನ ಬಗ್ಗೆ ತಿಳ್ಕೊಳ್ಳೋದ್ರಲ್ಲಿ ಯಾವ ತಪ್ಪುನೂ ಇಲ್ಲ ಅಂತ ಆಗ ರಾಜಿ ಹೇಳ್ತಾಳೆ. ಇನ್ನ ಒಂದ್ ಕಡೆ ರುಕ್ಕು ಮಾತ್ರ ತನ್ನ ಮನೆಯಲ್ಲೇನೆ ಕೂತ್ಕೊಂಡು, ಈ ಕೃಷ್ಣ ಎಲ್ಲೋದ, ಇಷ್ಟೊತ್ತಾದ್ರೂ ಇವನು ಇನ್ನ ಮನೆಗೇನೆ ಬಂದಿಲ್ವಲ್ಲ, ಸದ್ಯ ಹೇಗಿದ್ರು ಸದ್ಯದಲ್ಲೇನೆ ಆ ರಾಮಾಚಾರಿ ಸಾಯ್ತಾನೆ. ಅದಾದ ನಂತರ ಚಾರು ತನ್ನ ಸೌಭಾಗ್ಯನೆಲ್ಲ ಕಳ್ಕೊಂಡು ವಿಧವೆ ಆಗಿನೇ ಅವಳ ಅಮ್ಮನ ಜೊತೆಗೇನೆ ಅವಳು ಬಾಳ್ಬಿಡ್ತಾಳೆ. ಇದನ್ನೆಲ್ಲ ನೋಡ್ಕೊಂಡು ಆರಾಮಾಗಿ ನನ್ನ ಗಂಡ ಕೃಷ್ಣನ್ ಜೊತೆಗೆ ಇನ್ ಮುಂದೆ ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡಿರ್ಬೋದು ಅಂತ ಹಾಗೆ ರುಕ್ಕು ಮಾತಾಡ್ತಿರ್ಬೇಕಾದ್ರೆ, ಆಗ ಅದೇ ಟೈಮ್ಗೆ ಸರಿಯಾಗಿ ಕೃಷ್ಣ ಬರ್ತಿರೋದನ್ನು ನೋಡ್ಕೊಂಡು ಮತ್ತೆ ನಾಟಕ ಮಾಡ್ಕೊಂಡು ತನ್ನ ಕೈಗಳಿಂದನೇ ಕಪಾಳಕ್ಕೆ ಹೊಡ್ಕೊಂತ, ಇಲ್ಲ ನಾನು ಎಂತ ಪಾಪಿ, ಆ ಮನೆಯವರು ಎಷ್ಟು ಒಳ್ಳೆಯವ್ರು ಅಂತ ಗೊತ್ತಿದ್ರು ಕೂಡ ಅವ್ರ ಜೊತೆಗೇನೆ ನಾನು ಬಾಳಕ್ಕಾಗದೆ ಆ ಮನೆ ಬಿಟ್ಟು ಬಂದ್ಬಿಟ್ಟೆ ಅಂತ ಹೀಗೆ ನಾಟಕ ಮಾಡ್ತಾ ಇರ್ಬೇಕಾದ್ರೆ, ಆಗ ಕೃಷ್ಣ ಅಲ್ಲಿ ಬಂದ್ಕೊಂಡು, ನಿಲ್ಸರುಕು, ಯಾಕೆ ಈ ತರ ನಿನ್ಗೆನೆ ನೀನು ಶಿಕ್ಷೆ ಕೊಡ್ಕೊಂತಿದ್ಯಲ್ಲ, ಯಾಕೆ, ಏನಾಯ್ತು ಅಂತ ಆಗ ಕೃಷ್ಣ ಕೇಳ್ತಿರ್ಬೇಕಾದ್ರೆ, ಇಲ್ಲ ಕೃಷ್ಣ, ನಾನು ಪಾಪಿ, ಆ ಮನೆಯವರೆಲ್ಲ ಎಷ್ಟು ಒಳ್ಳೆಯವರಾಗಿದ್ರು ಅವ್ರನ್ನೇ ನಾನು ದೂರ ಮಾಡ್ಕೊಂಡು ಇಲ್ಲಿ ಬಂದು ಇವಾಗ ಒಂಟಿಯಾಗಿ ಕಾಲ ಕಳೀತಾ ಇದ್ದೀನಿ, ಎಂತ ನತದೃಷ್ಟಿ ಅಲ್ವಾ ನಾನು ಅಂತ ಆಗ ರೊಕ್ಕ ಹೇಳ್ತಿರ್ಬೇಕಾದ್ರೆ, ನೋಡು ಇದನ್ನೆಲ್ಲ ನಿಲ್ಸು, ನೀನ್ ಇಲ್ಲಿಗೆನೆ, ನೀನ್ ಮಾಡಿರೋ ತಪ್ಪು ಏನು ಅಂತ ನಿನ್ ಕೊನೆಗೂ ಅರ್ಥ ಆಯ್ತಲ್ವಾ, ಅದೇ ಪ್ರಾಯಶ್ಚಿತ ಅಂತ ಆಗ ರೊಕ್ಕನ ಸಮಾಧಾನ ಮಾಡ್ತಾ ಇರ್ತಾನೆ ಕೃಷ್ಣ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.